ಹಚ್ಚತ್ರಿ ನಿಮ್ಮ ಅಕ್ಕ ಎಲ್ಲಿ ಕಾಣಕವಲ್ಲ ಗೊತ್ತಿಲ್ರಿ ಮೆಂಬರ್ ನಾನ ಆಕಿನ ಹುಡ್ಕ ಹೊಂಟ ನೋಡ್ರಿ ಅಕ್ಕಿನ ಬರ್ತಾಳ ಬಿಡ್ಲಿ ನೀನ್ ಯಾಕೆ ಹುಡುಕ್ಯಾಣ ಹೊಂಟಿದಿ ಅದ್ ಹಂಗಿಲ್ರಿ ಮೆಂಬರ್ ಆಕಿ ಎಲ್ಲಿ ಇರ್ತಾಳ ಅಲ್ಲೇ ಹೋಗ್ಬೇಕ್ ನಾ ಇಲ್ಲಾಂದ್ರ ಮುಗೀತ್ರಿ ನನ್ ಕತ್ತಿ ಆಕಿ ಕೈಯಾಗ ಹಾ ಸರಿ ಹೋಗ್ ಅಲ್ಲೇ ಯಾರನಾರ ಕ್ಲಾಸ್ ತಗೊಂತಿರ್ತಾಳ ಆಕಿನ ಹುಡುಕ್ಯಾಕೊಂಡು ಹೋಗ ಹಾ ಸರಿ ರೀ ಮೆಂಬರ್ ಬರ್ತೇನೆ ಹಾ ಹೋಗ ಹೇಳ್ಬಾ ಇವ್ರ ಒಂದ್ ವಿಷಯ ಕೇಳ್ಪಟ್ಟೆ ಅದ ಕರೇನ ಯಾವ ವಿಷಯ ಏನದು ನಂಗ ಗೊತ್ತಿಲ್ಲ ನೀ ಏನ್ ಹೇಳಕತ್ತೀಯೋ ಮರ ಅಲ್ರಿ ಮೆಂಬರ ಚೆನ್ನಪ್ಪನರ ಶಿವನ್ ಹೆಂಡ್ತಿ ಮಂಜಾವ್ ಹೇಳಿದ್ಲು ಓಣೆ ಹೊಂಟಾಗ ಸಿಂಗಾರವ್ವನ್ ನೋಡಿ ಓಣಿನ ಬದಲಾಯಿಸ್ತೀರಂತಲ್ ಹೌದನ್ರಿ ಯಾವಲ್ಲ ಚಲೋ ಹೇಳ್ಯಾನ ಅಲ್ಲ ನಾನಂದ್ರೇನು ಈ ಮೆಂಬರ್ಗೆ ಅಂದ್ರೆ ಹೋಗಿ ಆ ಚಿಕ್ಕ ಹುಡುಗಿ ನೋಡಿ ಓಣಿ ಬದಲಾಯಿಸ್ತಾರಂತ ಯಾವನ ಚಲೋ ಹೇಳ್ಯಾನಪ್ಪ ನಿನಗ ಏನ್ ಜನನ ಏನೋ ಮರ್ಯ ಅವನವನು ಈ ಓಣಿಗೆ ಹೋಗಂಗಿಲ್ಲ ಏನ್ಪಾ ಬರ್ರಿ ಅದ ಓಣಿಗೆ ಹೋಗ್ಕಿರಿ ಅಂತಾರ ಅದು ಹಾಳಾಗಿ ಹೋಗ್ಲಿ ಯಾರದರ ಮನಿಗೆ ಹೋಗಂಗಿಲ್ಲ ಏನ್ಪಾ ಬರ್ರಿ ಅಕ್ಕಿ ಮನಿಗೆ ಹೋಗಿದೆ ಅಂತ ಏನಂತಾರ ನೋಡಿ ಏನೋ ಯಾರ್ಯಾನ ಐತಿ ಅಂತ ಕತಿ ಕಟ್ತಾರ ಅವನವನು ಸಾಕಾಗಿ ಹೋಯ್ತಿ ಈ ಮೆಂಬರ್ ಕೆಲ್ಸ ಅಲ್ಲ ಊರದ ಒಂದ್ ಟೆನ್ಷನ್ ಆದ್ರ ಈ ಕತಿ ಕಟ್ಟರದ ಒಂದ್ ಟೆನ್ಷನ್ ಮರ್ರ ಸಾಕಾಗಿ ಹೋಗೈತಿ ನೋಡು ಅಲ್ಲೋ ಕಲಣ್ಣ ಒಬ್ಬಕ್ ಬರ್ತಾಳ ಅಲ್ಲ ಏನು ಊರ ಕಾಣವಲ್ರಿ ಏನು ಊರ್ಗೀರ್ ಬಿಟ್ರನ ಅಂತಾಳ ನನಗ ಸಾಕಾಗಿ ಹೋಗೈತಿ ನೋಡು ಇನ್ನ ಅಲ್ಲ ದೇಮಣ್ಣ ಇನ್ ಏನಾರ ಮಾಡಿ ನಾ ಯಾರದಾರ ಮನಿಗ್ ಹೋದ್ನಿ ಅಂದ್ರ ಅವ್ರಿಗೂ ನಮಗ ಸಂಬಂಧ ಕಟ್ಟೇ ಬಿಡ್ತಾರ ಸಾಕಾಗಿ ಹೋಯ್ತು ನೋಡ್ ನನ್ ಜೀವನ ಅನ್ನೋದು ಯಾರ ಮನಿಗೆ ಹೋಗದಂಗ ಇದ್ನಿ ಅಂದ್ರ ಯಾವಕಿಗೆ ಹೆದರಿ ಆ ಓಣಿಗೆ ಬರೋದ್ ಬಿಟ್ಟ ಅನ್ಕಂತಾರ ಅಲ್ಲ ದ್ಯಾಮಣ್ಣ ಅದ್ರಾಗ ಬೇರೆ ಪಂಚಾಯತಿಗೆ ಬಂದಿರೋ ಫಂಡ್ ನಂಗ ಗೊತ್ತಿರಲ್ಲ ಇಡೀ ಊರಾಗೆಲ್ಲ ಹಬ್ಬಿರ್ತತಿ ಅಲ್ಲ ದ್ಯಾಮಣ್ಣ ಪಂಚಾಯತಿಯಾಗ ಬೇರೆ 15 ಮಂದಿ ಮೆಂಬರ್ ಅದಾವಿ ಹಂಚ್ಕೊಂಡ್ರ ನಮಗ ಒಂದ್ ಅಕ್ಕಿ ಕಾಳು ಸಿಗಂಗಿಲ್ಲ ಹಂಗಾಗಿ ಸಾಕಾಗೋಗೈತಿ ಈ ಪಂಚಾಯತಿ ಕೆಲ್ಸನೂ ಬೇಡ ಈ ಮೆಂಬರ್ ಕೆಲ್ಸನೂ ಬೇಡ ಅತ್ಲಾಗ ಯಾವ್ದಾರ ಒಂದ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಮಠ ಕಟ್ಕೊಂಡು ಸ್ವಾಮಿ ಆಗ್ಬೇಕಂತ ಮಾಡಿಬಿಟ್ಟಾನಿ ಏನು ದ್ಯಾಮಣ್ಣ ನೀನು ಯಾರ ಮಾತು ಕೇಳ್ಕೊಂಡು ನೀನು ಏನೇನೋ ಮಾತಾಡ್ತೀಪ ಅಲ್ಲ ಮೊದ್ಲ ನನ್ನ ಹೆಂಡತಿ ಸಂಶಯ ಪಿಸಾಚಿ ಹೋಗಿ ನೀನು ಏನಾರ ಮಾಡಿ ಆಕಿ ಗೊತ್ತಾತಂದ್ರ ನನ್ನ ಮನಿಗೆ ಸೇರ್ಸಲ್ಲ ಮನಿಗೆ ಯಾಕ ಬೆಡ್ರೂಮ್ಗೆ ಸೇರ್ಸಲ್ಲ ಮರಯ್ಯ ಯಪ್ಪ ಏನು ಮರಯ್ಯ ಏನು ಮಾಡಿಲ್ಲ ಬಿಟ್ಟಿಲ್ಲ ಅದೇನೋ ಅಂತಾರಲ್ಲ ಏನೋ ಬಂದ್ ಎಲ್ಲಿಗೆ ಹಣಿಗೆ ಬಡಿತಾನೋ ಅಂತಾರ ಹಂಗಾತ ಬರ್ತಾನ ತಗೋರ್ಪ ನಾನು ಹೋಗ್ಲಿ ಬರ್ರಿ ಮೆಂಬರ ಊರು ಅಂದ್ಮ್ಯಾಕ್ 100 ಮಾತ್ ಬರ್ತಾವು 100 ಮಾತ್ ಹೋಗವು ಬರ್ರಿ ನಾನು ಹೆಂಡತಿ ಬೇರೆ ಫೋನ್ ಹಚ್ಚಾಳ ಒಳ್ಳೆ ಕಾಲಿಲ್ಲ ಮರಯ್ಯ ಒಳ್ಳೆ ಕಾಲಿಲ್ಲ ಬರ್ತಾನೆ ಏನಾರ ಆಗ್ಲಿ ಹಂಗಾರಿ ಜಗತ್ತು ನಿಂತಿರೋದ ಹೆಂಗ ನೋಡ ಹೋದ್ರ ಹೋಲ್ ಬಿಡಾತ ಓಯ್ ಪಾಟೀಲ್ರ ಏನ್ ಮಾಡಕತ್ತೀರಿ ಒಬ್ರೇ ಹೊಲ್ದಾಗ ಓಯ್ ಪಾಟೀಲ್ರ ನಿಮ್ಮನ್ನ ರೀ ಮಾತಾಡ್ಸಕತ್ತಿದ್ದು ಅವಾಗಿಂದನು ಮಾತಾಡ್ಸತ್ತೀನಿ ಒಂಚೂರು ನೋಡವಲ್ರಿ ಏನ್ ನನ್ಗೆ ಮರ್ಯಾದೆ ಇಲ್ಲ ಅಂತ ಮಾಡಿರೇನ ಹಾ ಏನ್ ಬಂದದ್ ಹೇಳ ಸಾಕು ನೋಡ್ ಪಟೇಲ ಊರಾಗ ನಂದೊಂದ್ ಸ್ಟೇಟಸ್ ಐತಿ ನೀ ನಂಗ್ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಹೆಂಗ ಹೇಳ ಹಾ ಸಾಕು ನಿನ್ ಒಣ ದಿಮಕ ಬಿಟ್ಟು ನೀನ್ ಅದಕ್ ಬಂದಿ ಅದ್ನ ಹೇಳ ಸಾಕು ನೋಡ್ ಪಟೇಲ ದಿಮಾಕ್ ಅಂತ ಮಾತಾಡಕ್ ಬರ್ಬೇಡ ದಿಮಾಕ್ ಮಾಡೋದ್ರಾಗ ಡಿಗ್ರಿ ಮುಗ್ಸಾಳಿ ಸಿಂಗಾರಿ ನೋಡು ನಿನ್ ಹತ್ರ ಟೈಮ್ ವೇಸ್ಟ್ ಮಾಡ್ಕೊಂಡ್ ಮಾತಾಡಕ ನನ್ನ ಹತ್ರ ಪುರ್ಸತ್ತಿಲ್ಲ ಇನ್ನು ಬಾಳ ಕೆಲ್ಸದವ್ 1 ನಿಮಿಷನು ಟೈಮ್ ವೇಸ್ಟ್ ಮಾಡ್ದಿದ್ದಂಗೆ ಏನ್ ಯುವತಾಯ್ಕನ್ ಆಗ್ಬೇಕ್ ಅನ್ಕೊಂಡಿ ಏನ ಯೂತ್ ಆಯ್ಕನ್ ಆಗ್ಬೇಕಂದ್ರ ಇವಾಗಿಂದನ ದುಡಿಬೇಕು ಅಂದ್ರ ನಿನ್ ಹತ್ರ ಡಿಮ್ಯಾಂಡ್ ಜೊತೆಗೆ ದಿಮಾಕು ಆಯ್ತಂತ ಆತು ನೋಡು ನಿನಗೆ ಅವ್ ಎರಡಷ್ಟ ಕಾಣ್ತಾವ್ ಪಾಪ ನೀನಾರ ಏನ್ ಮಾಡ್ತೀವಿ ಬಿಡು ನಿನ್ನ ಆಲೋಚನೆನ ಹಂಗೈತಿ ಅದಕ್ಕೆ ಅಂತವಷ್ಟ ನಿನಗೆ ಕಾಣೋದು ನೋಡ್ ಸೌಕಾರ ನೀ ನನ್ ಬಗ್ಗೆ ತಿಳ್ಕೊಳ್ಳೋದು ಊರಾಗಿನ್ನು ಭಾಳ ಐತಿ ನಿನ್ ಮ್ಯಾಲ ಒಂದಾ ಸತಿ ಒತ್ತಡ ಹಾಕಕ್ ಆಗಲ್ಲ ಯಾಕಂದ್ರ ನೀನ್ ಇನ್ನೂ ಊರ್ಗೆ ಬಾಳ ಸುಬದಿ ನೀನ್ ನೋಡಿದ್ರ ಭಯಾಕೂ ಮನ್ಸ್ ಬರಂಗಿಲ್ಲ ಫಸ್ಟ್ ಟೈಮ್ ನಾನೊಂದ್ ಹುಡುಗನ್ ಜೊತೆ ಇಷ್ಟು ಕೂಲಾಗಿ ಮಾತಾಡತ್ತೀನಿ ಇದು ನಿನ್ ಲಕ್ ಅಂತ ತಿಳ್ಕ ಅಲ್ಲ ಯಾವಾಗ ನೋಡಿದ್ರು ಬರೀ ಇಂಥ ಒಣ ದಿಮಾಕದ ಮಾತು ಮಾತಾಡ್ತಿಯಲ್ಲ ನಿನಗೆ ಸ್ವಲ್ಪನಾದ್ರೂ ಏನ್ ಅನ್ಸಂಗಿಲ್ಲನ ನಿನಗ ಇದು ಒಣ ದಿಮಾಕದ್ ಮಾತ್ ಅನ್ಸಕತೈತಿ ಅದಕ್ಕ ನಂಗ್ ನೀನ್ ಇಷ್ಟು ಸ್ಪೆಷಲ್ ಆಗಿ ಕಾಣ್ಸತ್ತಿ ಆದ್ರ ಊರಿನ ಜನರಿಗಿದು ವಾರ್ನಿಂಗ್ ಮಾತಾಗಿರ್ತಾವ ಹಾ ನಿನ್ ದಿಮಾಕದ ಮಾತು ನಿನ್ ಹತ್ರನ ಇಡ್ಕ ಹೊತ್ತು ಮುಣಗ ಹೊತ್ತಾತು ಹೋಗಿ ಮನಿ ಸೇರ್ ಈಗ ಹೋಗ್ಕನಿ ಆದ್ರ ಮತ್ತೆ ಬರ್ತೀನಿ ಇಂಥ ಕಾಲದಾಗೂ ಎಂತಿಂತ ಟ್ಯಾಲೆಂಟ್ಸ್ ಕೂತಿರ್ತಾರೋ ಮರ್ಯ ದೇವ್ರೆ ನೀನಾ ಕಾಪಾಡ್ಬೇಕಪ್ಪ ಅದನ್ನೆಲ್ಲ
ಅಲ್ರೋ ತಮ್ಮ, ಊರಿನ ಯುವಕರಿಗೆ ಉಪಯೋಗ ಆಗ್ಲಿ ಅಂತಂದು ಸರ್ಕಾರದವರು ಊರಿಗೆ ಒಂದು ಗ್ರಂಥಾಲಯ ಕೊಟ್ಟಾರ. ನೀವು ಓದೋ ಹುಡುಗರಾಗಿ ಒಂದ್ ದಿವ್ಸನ ಗ್ರಂಥಾಲಯದೊಳಗೆ ಬರ್ಲಿಲ್ಲ, ಯಾವ ಬುಕ್ ಹೆಂಗೈತಿ ಅಂತಂದು ಕೇಳಿಲ್ಲ. ಊರಾಗ ಓದೋ ಹುಡುಗರು ಯಾರಿಲ್ಲ ಅಂತಂದು ಇನ್ನೊಂದ್ ದಿವ್ಸಕ್ಕೆ ಲೈಬ್ರರಿನ ಮುಸ್ಗಿಸ್ತಾರ. ಹೆಂಗ ಯುವಕರನ್ನ ದೇಶದ ಆಸ್ತಿ ಅಂತ ಕರೀತಾರ ಎಲ್ಲಾರ. ಆದ್ರ ನೀವು ನೋಡಿದ್ರ ಹಗಲಿ 11 ತಾಸು ಫೋನ್ ಕೈ ಹಿಡ್ಕೊಂಡ್ ತಿಕ್ಕಿದ್ದ ಮಾಡ್ಕೊಂತ ಕುತ್ಕೊಂಡ್ ಬಿಡ್ತೀರಪ್ಪ. ಸರಿ ತಾಣ ಬಸ್ ಬರಕದ ದುಕೋನು. ಯಾಕ್ರಿ ಗಂಗಣ್ಣ ಆ ಹುಡುಗರು ನಾನು ನೋಡಿದ ತಕ್ಷಣ ಹೊಂಟ್ರಲ್ಲ, ಏನ್ ಸಮಾಚಾರ? ಈಗಿನ ಕಾಲದ ಹುಡುಗರಿಗೆ ಒಂದೆರಡು ಉದ್ದಾರಾಗ ಮಾತು ಹೇಳಿದ್ರನ ಆಗದಲ್ ನೋಡ್ರಿ ಮೆಂಬರ. ಹೋಗ್ಲಿ ಬಿಡ್ರಿ ಗಂಗಣ್ಣರ, ಊರು ಸಾಬರಿ ತಗೊಂಡ ಮುಲ್ಲಾ ಸ್ವರ್ಗಿದ್ದ ಅಂತಾರಲ್ಲ ಹಂಗಾತ. ನೀವ್ ಯಾಕೆ ತಲೆ ಕೆಡ್ಸಿಂತೀರಿ? ಏನ್ ಮಾತಾಡಕತ್ತೀರಿ? ಊರ ಮೆಂಬರ್ ಆಗಿ ನೀವ ಹಿಂಗ್ ಮಾತಾಡಿದ್ರ ಹೆಂಗ್ರಿ? ಹಂಗಲ್ರಿ, ಹೋಗ್ಲಿ ಬಿಡ್ರಿ ಅತ್ಲಾಗ. ಆ ಸಣ್ಣ ಹುಡುಗರು ಕೂಡ ನಮ್ದು ನಿಮ್ದು ಏನೈತಿ ಅಲ್ರಿ ಮೆಂಬರ. ಅದು ಹೋಗ್ಲಿ ಬಿಡ್ರಿ. ಅವ ಇಲ್ಲೇಮ್ರಿ ಬೆಳಿಗ್ಗೆ ಒಂದ್ 1/2 ತಾಸು ಲೈಬ್ರರಿ ಬಂದ್ ಕುತ್ಕಂದ್ರ ಒಟ 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 ಅಂತಾನ. ಲೇಮ್ರಿ ಅವಂದ್ ಏನ್ ಕಟ್ಟ ಗೌರ್ಮೆಂಟ್ನೇರ ನಮಗಾಗಿ ಲೈಬ್ರರಿ ಕಟ್ಟಿದೇನ್ ಕುಂದ್ರಾಟ ಬಿಡಂಗ್ಲೇಮ್ರಿ ಅವ. ಅಲ್ಲಿ ಹುಡುಗಿಯರು ಮಸ್ತ್ ಕಾಣ್ತಾರ ಅಂತ ಕೂತ್ಕೊಂಡ್ರ ಅವ ಒಂದ್ ದೇಶ ಉದ್ದಾರ ಮಾತಾಡ್ತಾನಲ್ಲಿ ಅವ. ಆದಷ್ಟು ಬೇಗ ಅವ್ನ ಲೈಬ್ರರಿದ ತಳಗಿಳಿಸಿಪ್ಪಲೆ ಅವ್ನ. ಏ ದೋಸ್ತ ನಿಮ್ಮ ಮಾವ್ ಹೇಳಲಿ ಅಧ್ಯಕ್ಷ ಅದಾನಲ್ಲ ಅವನಿಗೆ ದೌಡ್ ಕೆಳ ಬಿಸಾಕ್ತಾನ ಅವ್ನು. ನಿಮ್ಮಿಂದ ಒಂದ್ ಕೆಲ್ಸ ಆಗದೈತಿ. ನನ್ನಿಂದ ಏನ್ ಆಗ್ಬೇಕಾಗೈತಿ ಹೇಳ್ರಿ? ಸಮಾಜಕ್ಕೆ ಒಳ್ಳೇದಾಗೈತಿ ಅಂದ್ರ ಏನ್ ಬೇಕಾದ್ರೂ ಮಾಡ್ತಾನೆ. ಸಮಾಜ ತಗೊಂಡ್ ಏನ್ ಮಾಡ್ತೀಯೋ? ನಮಗ್ ಒಳ್ಳೇದಾದ್ರ ಅಷ್ಟ ಸಾಕ. ಅದೇನ ಜೋರಾಗ ಮಾತಾಡ್ರಿ ಮೆಂಬರ. ಅದು ಏನ್ ಹೇಳ್ತಾನೆ ಅಂದ್ರ ಬಾಯ್ ಬಿಟ್ಟು ಹೇಳ್ರಿ, ಅದೇನದ ಹೆಂಗ್ಯಾಕ್ ಮಾಡ್ತೀರಿ? ಅದು ಹೇಳ್ರಿ ಬಾಯ್ ಬಿಟ್ಟು ಮೆಂಬರ. ಅದಕ್ಕೆ ಯಾಕೆ ಹಂಗ ಇದು ಮಾಡಕತ್ತೀರಿ? ನೋಡ್ರಿ ಗಂಗಣ್ಣರ, ಆ ಸಿಂಗಾರಿ ನಿಮ್ಮ ಮಾತು ಬಿಟ್ರೆ ಬೇರೆ ಯಾರ ಮಾತು ಕೇಳಲ್ಲ. ನೀವ್ ಹೆಂಗ್ ಹೇಳ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ. ಅಷ್ಟು ದೂರಲಿಂದ ಊರಾಗ ಹೊಂಟ್ಲು ಅಂದ್ರ ನನಗಿಲ್ಲೇ 1-2 ಕುಡೆ ಹಾಕತ್ರಿ. ಅಲ್ರಿ, ಪಂಚಾಯತಿ 1000 ರೂಪಾಯಿ ಫಂಡ್ ಬಂದ್ರ 2000 ರೂಪಾಯಿ ಕೆಲಸ ಮಾಡಿಸ್ತಾಳ್ರಿ. ನಾ ಮನಿ ರೊಕ್ಕ ತಗೊಂಬಂದು ಊರಿಗೆ ಸುರಿಬಿದ್ರ ನನ್ ಹೆಂಡತಿ ಮಕ್ಳ ಗತಿ ಹೆಂಗ್ರಿ? ನನ್ ಹೆಂಡತಿ ಮಕ್ಳನ್ನ ಹೆಂಗ್ ಸಾಕಲಿ? ನಾನು ಹೆಂಗ್ ಸಾಕ್ಲಿ? ಆ ಹುಡುಗಿ ಹಂಗಿಲ್ಲಲ್ರಿ. ನಿಮಗ್ ಹಂಗಿಲ್ರಿ, ನಮಗ್ ಹಂಗ ಅದಾಳಾಕಿ. ಅಂತದೇನ್ ಮಾಡಿದ್ರಿ ನೀವ್ ಅಕ್ಕಿಗೆ? ಅದೇನೋ ನಂಗೆ ಗೊತ್ತಿಲ್ಲ. ಊರಾಗ ಆಕಿ ನನ್ನ ಸುದ್ದಿಗೆ ಬರ್ದಂಗ ನೀವ ತಿಳಿ ಹೇಳ್ಬೇಕು. ಊರಾಗ ನನ್ ಬಗ್ಗೆ ಜನ ಏನ್ ತಿಳ್ಕೊಳಂಗಿಲ್ಲ. ನಾ ಎಲ್ಲಾ ವಿಚಾರಿಸಿ ನೋಡ್ದಂತ ತಯಾರಿ. ಅದನ್ನ ಏನ್ ಮಾಡ್ತೀಯ ನೋಡ್ಪ, ಅದೇನ್ ಮಾಡ್ತೀವಿ ಏನ್ ಎಲ್ಲಾ ನಿನ್ ಕೈಯಾಗ ಐತಿ. ಮಾವ ಏನ್ ಮಾಡತ್ತಿ? ಹಾಡ್ ಹೇಳ್ಕಂತ ಕುಣಿಯಾಕತ್ತಾನಿ. ಏನ್ ಮಾವ ಕೇಳ್ವಲ್ದು ಗಾಳಿಗೆ? ದನಿಗೆ ಸೊಪ್ಪಿ ಹಿರಿಯಾಗ್ತದ ಕಾಣವಲ್ದನ. ಏನ್ ಹೇಳು? ಅದ ಮಾವ, ಅತ್ತಿಯರ್ ಕರ್ದ್ ಬಾ ಅಂದ್ರು ಪಂಚಮಿ ಹಬ್ಬಕ್ಕ ಸಂತಿ ಮಾಡಕ್ ಹೋಗ್ಬೇಕಂತ. ನಾನು ನೀನು. ಏನೋ ನೀನ ನಮ್ಮ ವಾದ್ಯನ್ ಸಂತಿ ಅನ್ಕಂದಳ, ಸಗಣಿ ಅನ್ಕಂದಳ, ಇಬ್ರು ತರಾಕ. ಕೇಳಸಾತಿಲ್ ಮಾವ? ಸಂತಿ ತರಾಕ ನನ್ಗೊಬ್ಬನಿಗೆ ಹಾಕೈತಿ, ನಾನಾ ತರ್ತಾನೆ. ನಡಿ ನೀನು. ಅಲ್ ಮಾವ, ಅವತ್ ಸಿಂಗಾರಿ ಅಂತ ಅಂದ್ ಬಂದಿದ್ಲಲ್ಲ, ಆಕಿ ಮತ್ತೇನ್ರ ಈ ಕಡೆ ಬಂದಿದ್ಲ? ಮಾವ ಆಕಿ ಸರಿ ಇಲ್ ಮಾವ. ಆಕಿಗೆ ಊರಾಗೆಲ್ಲ ಕೆಟ್ಟ ಹೆಸರು ಐತಿ. ಊರಾಗಿನ್ ಗಂಡಸ್ರೆಲ್ಲ ಹೆದರ್ತಾರ ಮಾವ ಆಕಿಗೆ. ಮತ್ ನೀ ಹೆದ್ರಂಗಿಲ್ಲ ಮಾವ? ಏನ್ ಹೇಳ ಆಕಿ ಏನಾರ ಮಾತಾಡ್ಸಕ್ ಬಂದ್ರ ಮಾತಾಡ್ಬೇಡ ಮಾವ, ಬೈದ್ ಕಳಿಸ್. ನಿಂಗ ಏನಾರ ಮಾತಾಡ್ಬೇಕ ಅನ್ಸಿದ್ರ ನನ್ ಜೊತೆಗ್ ಮಾತಾಡ್ ಮಾವ. ಏನಿಲ್ಲ, ಆಕಿನ್ ಮಾತಾಡ್ಸ್ಬೇಡ ಅಂದೆ. ಸರಿ ಹೋಗ. ಅಲ್ಲಿ ಹುಷಾರಿ, ರಾಡ್ ಐತಿ, ಜಾರ್ ಬಿದ್ದಿ ಮತ್ತ ನಿಧಾನಕ್ ಹೋಗ. ನಮ್ಮ ಮಾವಗ್ ನನ್ ಮ್ಯಾಗ ಎಷ್ಟು ಕಾಳಜಿ. ಮಳಿ ಬಂದಾಗ ಬಿತ್ತಬೇಕು, ಇಲ್ಲಿ ಕೇಳ ಇಲ್ಲಿ ಕೇಳ. ಏನಕ್ಕ ಖುಷಿಂತ್ರ ಎಲ್ಲಾ ಹಾಡ್ ಹೇಳಾಕತಿ? ಈ ಪಟ್ಟಿಂತ್ರ ನೀ ಖುಷಿಂತ್ರ ಹಾಡ್ ಹೇಳಕ ಆಗಲ್ಲ. ಈ ಪಟ್ಟ ಯಾಕ್ಲೆ ಛತ್ರಿ ನನ್ ಮಗ್ನೆ? ನನ್ ಕ್ವಶನ್ ಕಿತ್ಕೊಂಡ್ ಯಾವನದನ್ಲೆ ಈ ಊರಾಗ? ನಾಟ್ ಹಿ, ಸಿ ಏನ್ಲೆ ಹೇಳಕತ್ತಿ? ಅದೇಕ ಗೌಡ್ರ ಮಗನ ಬಗ್ಗೆ ವಿಚಾರಿಸಿ ಕೇಳಿದ್ದಿಲ್ಲ, ಅದೇ ಏನಾದ್ ಹೇಳ. ಅದಕ್ಕ ಅವ್ರ ಸೊಸೆ ಅದಾಳಲ್ಲ, ಗೌಡ್ರನ ಬುಟ್ಟಿ ಹಾಕ್ಯಣಕ ಏನೇನು ಪ್ಲಾನ್ ಮಾಡತ್ತಾಳ ನೋಡಕ್ಕ. ಇವತ್ತಲ್ಲ ನಾಳೆ ಆಕಿ ಬುಟ್ಟಿ ಹಾಕ್ಯಂದ್ರ ಐಟ್ ಅಂದ ಬಿಡ್ತಾಳ. ಯಾಕಕ್ಕ ಏನಾಯ್ತು? ಯಾಕಕ್ಕ ನೀನು ನನ್ನ ಎದುರಿಸ್ಬಿಟ್ಟಲ್ಲ? ನಾನೇನ್ ಎದ್ರಿಲ್ಲಲೆ, ಏನೋ ಕೆಟ್ಟ ಕನ್ಸ್ ಬಿತ್ತು. ಆ ಕೆಟ್ಟ ಕನಸಿಗೆ ನನ್ ಕಡೆ ಒಂದ್ ಪರಿಹಾರ ಐತ ಅಕ್ಕ. ಅದೇನ್ ದೌಡ್ ಹೇಳು. ಈಗ ಮೂಡಿಲ್ ಬಿಡಾಕ. ಆಮೇಲೆ ಆ ಗೌಡ್ರ ಸೊಸಿ ಬಂಗಾರಿನ ಮಲ್ಲಪ್ಪನವ್ರ ಮಲ್ಯ ಏನ ಪ್ರೀತಿ ಮಾಡಾತನಂತಕ್ಕ. ಎಲ್ಲಾ ಕಡೆ ಗಾಳಿ ಸುದ್ದಿ ಹರಡತೈತಿ ಈಗ. ಲೇ ಛತ್ರಿ, ಆಕಿನ್ ಹಿಂಗ ಬಿಟ್ರ ದೊಡ್ಡ ಆಲದ ಮರ ಬೆಳ್ದಂಗ್ ಬೆಳೆದ್ ಬಿಡ್ತಾಳ. ಚಿಕ್ಕ ಗಿಡ ಇದ್ದಾಗ್ಲ ಚಿವುಟಾಕ್ ಬಿಡ್ಬೇಕು ಅಂದ್ರಕ್ಕ ಆ ಗಾಳಿ ಸುದ್ದಿ ಹಿಡ್ದು
ಕರೆಕ್ಟಾಗಿ ಗಾಡಿ ಓಡಿಸ್ಬೇಕಲ್ಲೇ. ಈ ಸಿಂಗಾರಿ ಏನಂತಂದು ಇವಾಗ ಗೊತ್ತಾಕತ್ ನೋಡಾಕಿಗೆ.